ಎಲ್ಲಾಗ ನಮಸ್ಕಾರ. ನಾನು ಹಿಂಗೆ ಸ್ವಾತಿ. ನಿಂಗೆಲ್ಲ ಒಳಗಿದ್ರಾ? ನಾ ಒಳ್ಳಂಗಿದ್ದೆ. ಏನಡಾ ಇವಾಗ ಕதை ಬಿರಿಕಿದ ಕೈಯೋட ಬಾಯಿಟ್ಟು ಕಡ್ತುಟ್ಟ ಏನೇ ಜೊಲಿ ಮಾತಾಡ್ತಾವ ಅಂತ ಯೋಚನೆ ಮಾಡಿದ್ರಾ? ಗವದ ತಾಲಾಟದೊಗೆ ಆಸಗೊಂದು ಗವ ಅಟ್ಟ ಅತ್ತನ ಕಾವು ನಾ ಎಂಜಾಯ್ ಮಾಡ್ತೊಂದಗಾಗಿ ಬಾಯಿಟ್ಟು ಇಟ್ಟೆ. ಅದು ಮಟ್ಟು ಅಲ್ಲ, ನಿಂಗವೂ ಆ ಗವ ಎಲ್ಲವ ಮನಸ್ಸುಗೋಸವಾಗಿ ತಿರುಗಿ ನೋಡಿ ಪೂರಿಚಿ ಒಪ್ಪದು ಅಂತ ಒಂದು ವಾರ ಬ್ರೇಕ್ ನಿಂಗ. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಾಗೆ ಒಂದು ಡಿಬೇಟೇ ಹೋಗಿ ನಡೆದ. ಜ್ಯೋತಿಗ ದೀಪ ಮೇಲಾಡೋ ಗವ ಜಾಸ್ತಿಯಾ ಇಲ್ಲ ದೀಪನಿಗ ಜ್ಯೋತಿ ಮೇಲಾಡೋ ಗವ ಜಾಸ್ತಿಯಾ ಅಂದು. ನೆರೆಯ ಜ್ಯೋತಿ ಅಂದಾರ, ದೋಸ್ತಿಯ ದೀಪನಂದಾರ. ಎತ್ತಟ್ಲಿವೇ ಇದೆಲ್ಲ ಅಲ್ಲ ಆದಂಗೆ ಒಂದು ಕಾನ್ಸೆಪ್ಟ್ ಡಿಬೇಟ್ ಮಾಡಿದ್ರಕ್ಕೋ ಒಂದು ಏನೋ ಮನಸ್ಸು ತಗೋ ಗುರ್ತೀನಿ ಅಟ್ಟವಾ. ಅದನ್ನ ಪತಿ ಕೇಬೋದು ಒಂದು ಜ್ಯೋತಿ ಸರ ಹೋದ. ಅವನ ರೂಮ್ದೋಗೆ ಅವ ಕಷ್ಟಪಟ್ಟು ಒಂದು ವಾರ ಬರೋದಕ್ಕದಿಯ ಕೀರಿ ಡಸ್ಟ್ಬಿನ್ಗೋಸಿಟ್ಟುಂದವೆ. ಜ್ಯೋತಿ ಏಕಿತ ಮಾಡಿ ಅರಿಯತಂದ. ಇಲ್ಲ ಸ್ವಾತಿ, ಒಳ್ಳಂಗಿಲ್ಲ ಇದು ಸರಿ ಬರ ಆತಂದ. ಒಳ್ಳಂಗಿಲ್ಲಯ್ಯ ಆಸಕ ಸೂಪರ್ ಆಡದತ್ತವ ಏನಾಗಿತ್ತಂದ ಅರಿ ತಂದ. ಕದೆಯೋಗ ಗವ ಮೊಟ್ಟ ಅಟ್ಲಪ್ಪೋದ ಯಥಾರ್ಥ ಗಣವ ಆತಂದ. ಯಥಾರ್ಥ ಇಲ್ಲಾದಂಗೆ ಏನ ಒಳ್ಳಂಗ್ತ ಆಡ್ದತ್ತವ ಆತಂದ. ಈಗ ಎತ್ತ ಸ್ವಾತಿ, ನಾ ಎನ್ನ ಕಾವ ದೀಪನ್ಗ ತೋರ್ಚುದುಂಬುದಕ್ಕಾಗಿ ಕதைಯೊಂದು ಬರ್ದುಬಿಟ್ಟೆ. ಒಂದು ವೇಳೆ ಎನ್ನಾಲ ತನ್ನ ಕೂಡ ಸೇವದಿಗೂ ಮುಡಿವಿಲ್ಲ ಅಂದ್ಲ ನಾ ಸತ್ತು ತನ್ನ ಹೆಣ್ಣ ಒಟ್ಟಿ ತನ್ನ ಗವ ಅನುಭವಿಸೋದು ಒಂದು ಬರ್ದುದೆ. ಈ ಕಥೆಯ ನಾಕ ಓದಿಲ್ಲ. ಗಾವ ತೋರ್ಚೋದಕ್ಕಾಗಿ ನಂಗೆ ಉಸಿರು ಬುಡಾಕು ಅತ್ತೆಂಬ ಒಂದು ಮುಡಿವೆ ತಿಪ್ಲ ಏನ್ ಆಪುದು. ಇನ್ನೊಬ್ಬನ ಉಸಿರು ಒಪ್ಪದಾಗ ಕಾರಣವ ನಾ ಇರಾಕ ಈ ಪಾಪವ ನಾ ಜನ್ಮನ ತೀರ್ಚಿನ. ಇತ್ತ ಸಿನಿಮಾದೋಗೆ ಲವ್ ಫೇಲಿಯರ್ ಆಲಿಯೂ ಸಾವದು, ಲವ್ ಸಕ್ಸಸ್ ಆಲಿಯೂ ಸಾವದು. ಇದೆಲ್ಲ ತೋಚಿ ಸೂಸೈಡ್ ಬಂದು ಅಪ್ಪರ ಸಹಜ ಆಯ್ತ. ಈಗ ಎದು ಸಿಕ್ಕಿರವೋ ಸಿಕ್ಕಾದಲ್ಲಿಯೂ ನಂಗೆ ಸತ್ತು ಬಿಡಾಕು ಅತ್ತೆಂಬ ಒಂದು ಎಣ್ಣ ಎಲ್ಲ ಸರಿ ಬಂತಾಡ್ದೆ. ಅದಕ್ಕೆ ಕಾರಣವ ನಾ ಇರಕೂಡದು. ಅದನಾಲ ಈ ಕதை ಗಣ ಸ್ವಾತಿ ಅತ್ತೆಂದು ಕೀರಿಟ್ಟುಟ್ಟ ಎಂದುಟ್ಟ. ಆಡ ಪಾವಿ ಇವ ಪೇಪರ್ ಕೀರಿಟ್ಟುಟ್ಟ, ನಾ ಯೂಟ್ಯೂಬೆಲ್ಲ ಹಾಕಿದೆ. ಅಲ್ಲ ಅವಗೂ ಪಾಯಿಂಟ್ ಕರೆಕ್ಟ್ ತಾ. ಒಂದು ಕದೆಯೋ ಇಮೋಷನಲ್ಲ ಒಬ್ಬನ ಟಚ್ ಮಾಡಿಪ್ಲ ಅದು ಸರಿ ತಾ ನಂಗೆ ಯೋಚನೆಯೋ. ನಂಗೆ ಮೈಂಡಲ್ಲಿ ಹೋಗಿ ವರ್ಕೇ ಆಗ ಹಾರ್ಟ್ ಕಿವಿಯಲ್ಲಿ ಹೋಗಿ ಮೈಂಡ್ ಗೀಯ ಅಂಬುದು ಅದುಗುತ್ತ. ಸೊ ಖಂಡಿತ ಏನತ ಕಾರಣವಾಟ್ಲಿಯೋ ಸೂಸೈಡ್ ಎಂಬುದು ತಪ್ಪು, 100% ತಪ್ಪು. ಅದು ನಾ ವಿಧನೋಗಿ ನಂಗೆ ಸಪೋರ್ಟ್ ಮಾಡಕೂಡದು. ಲವ್ ಎಂಬೊಂದು ವರ್ಡ್ ಬಿತ್ತು ನಂಗೆ ಮಾಡೋ ತಪ್ಪು ನಂಗೆ ಜಸ್ಟಿಫೈ ಮಾಡಕೂಡದು. ಅದನಾಲ ಗವದ ತಾಲಾಟ ನಂಗೆ ಮನಸ್ಸಿಂದ ಅಳಿಚಿಬಿಡೋ. ಸಿಟಿಟಲ್ಲ ಕಂಪ್ಲೀಟಾಗಿ ಅಳಿಚಿಬಿಡೋ. ಅಲ್ಲ ಅಂಜಬೇಡವಿ, ಅದನ್ನ ಬಿಡ ಬೆಟರ ಜ್ಯೋತಿ ಖಂಡಿತ ಬರದಿಯ. ಅದನ್ನ ಎತ್ತಿ ಬಂದು ನಾನು ನಿಮಗೆ ಸೇತೀನ. ಇನ್ನೊಂದು ಪೇಪರ್ದೋಗೆ ರಹಸ್ಯಂ ಅತಂದೇ ಒಂದು ಟೈಟಲ್ ಬರೆದು ಬಿತ್ತವೆ. ಅದನಿಗೆ ಏನ ಬರದಿಯ ಅಂದಿತ್ತು ನಾ ನಿಜವಾಗ್ಲಿ ಅರಿಗಾರ. ಇನ್ನು ಎತ್ತಿಯೋ ಒಂದು ವಾರ ಎತ್ತಿಪ್ಟ ಅಂತ ನೆನಚಿನ. 1-2-3 ಜನ ಓಲಿ ಅದಗೋಸಿಯೋ ಅದನ್ನ ಎತ್ತಿ ಬಂದು ಈಗಿಪ್ನ. ಅನ್ನ ಕಾಸ ಗವದ ತಾಲಾಟ್ ನಡುವ ಗವ ಮಟ್ಟು ನಿಂಗೆ ಬೀವಿ ಅಲ್ಲಿವಪ್ಪ ಸೂಸೈಡ್ ಎಂಬ ಕಾನ್ಸೆಪ್ಟ ಮನಸ್ಸಿಂದ ಅಡಿಯೋಳು ಅಳಿಚಿಬಿಡ್ವಿ. ಒಳ್ಳೆಯ ಸಮುದಾಯ ಉರುವಾಕೋದಕ್ಕ ನಂಗೆ ಒಳ್ಳೆ ಕಥೆತ ತಪ್ಪುದು. ಜ್ಯೋತಿ ಆ ಕತೆ ಕಿರಿಟ್ಟುಟ್ಟ ಎನ್ನದು ಯೂಟ್ಯೂಬ್ನತ ಆಡದ ಆಲ ಈ ವಿಡಿಯೋಳ ಸೇತಿ ಆಡದ. அதனால ಎಲ್ಲ ಅರ್ಥ ಮಾಡಿದಾರಿ ನೆನಚಿನ. ಅತ್ತ ಒಂದು ನೆನಪು ದಾರಿಗೂ ಬರಕೊಡೋದ ಸರಿಯಾ? ಅಲ್ಲ ಇದೆಲ್ಲ ಬಿಡೋ ಒಂದು ವಿಷಯ ಏನಂದಲ್ಲ, ಒಬ್ಬನೆಲ್ಲ ಸಕ್ಸಸ್ ಹಾಕೋದು ಒಂದಲ್ಲ, ಆ ಲವ್ ಎಂಜಾಯ್ ಮಾಡಿದಾಗ ನಂಗೆಲ್ಲ ಇಬ್ಬದು ತಾನೆ. ಸೊ ವೆಯ್ಟ್ ಮಾಡೋ, ಜ್ಯೋತಿಯೋ ದೀಪರು ನನಗೆ ಸೇತಿ ಪೀಪು. அடுத்த ಕಥೆ ಜ್ಯೋತಿ ಬರವನಘಟ್ಟ. ನಂಜನಾಡ್ ಹಟ್ಟಿ ಬಾಯ್ಸ್ ಪ್ಲೀಸ್ ದೀಪನ ಈ ಸೀರೀಸ್ ಎತ್ತಾவது ನೋಡೋದಕ್ಕೆ ಬೀವಿ. ಓಕೆ, ಈ ಸೀರೀಸ್ ನೋಡೋಕೆ ದರಾಲಿ ದೀಪನ ಅರ್ಧಲ ಕಮೆಂಟ್ ನೋಗಿವಿ. ಓಕೆ, அடுத்த ವಾರಘಟ್ಟ ರಹಸ್ಯಂಗಾಯಿ ವೇಟ್ ಮಾಡಿವಿ. ಟಿಲ್ ದೆನ್ ನಾನಿಗೆ ಸ್ವಾತಿ. ಬಾಯ್.